ಬೋರಿಂಗ್ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ. ಬೋರಿಂಗ್ ಆಸ್ಪತ್ರೆಗೆ ಸಿಎಂ ದೌಡು. ಗೋಡೆ ಕುಸಿತ ದುರಂತದಲ್ಲಿ 8 ಸಾವು, ಹಲವರಿಗೆ ಗಾಯ, ಆಸ್ಪತ್ರೆಯಲ್ಲಿ ಗಾಯಾಳುಗಳು. ಬೋರಿಂಗ್ ಆಸ್ಪತ್ರೆಯ ದುರಂತದ ಆದಂತ ಸಂದರ್ಭದಲ್ಲಿ ಏನು ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ ಆಗುತ್ತೋ, ಗೋಡೆ ಕುಸಿತದಲ್ಲಿ 8 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಸಹಿತ ಅಲ್ಲಿ ಎಂಟ್ರಿಯನ್ನ ಕೊಟ್ಟು ವಿಚಾರಿಸಿರುವಂಥದ್ದು. ಇದೀಗ ಸಿಎಂ ಕೂಡ ದೌಡಾಯಿಸಿದ್ದಾರೆ. ದೌಡಾಯಿಸಿ ಏನಾಯಿತು, ಏನು ಹೋಯಿತು, ಸಾವು ನೋವುಗಳು ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆಲ್ಲ ಗಾಯಾಳುಗಳಿದ್ರೋ ಗಾಯಾಳುಗಳನ್ನು ವಿಚಾರಿಸುವಂಥ ಕೆಲಸ ಮಾಡಿದ್ದಾರೆ, ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸ ಮಾಡಿರುವಂಥದ್ದು. ಬಟ್ 8 ಜನ ಮಾತ್ರ, 3 ಮಕ್ಕಳು ಸೇರಿದಂತೆ 8 ಜನ ದುರ್ಮರಣವನ್ನು ಹೊಂದಿದ್ದಾರೆ. ಮಳೆಯಾಗ್ತಾ ಇದೆ, ಮನೆಗೆ ಹೋಗಬೇಕು ಅಂತ ನಿಂತ್ಕೊಂಡಿದ್ರು ಅಥವಾ ಯಾವ ಸಮಸ್ಯೆ ಇಟ್ಕೊಂಡು ಮಳೆ ಆಗ್ತಾ ಇದೆ ಅಂತ ಸೂರಿದೆ ಅಂತ ಅಲ್ಲಿ ನಿಂತ್ಕೊಂಡಿದ್ರು ಗೊತ್ತಿಲ್ಲ. ಬಟ್ ಸಾರ್ವಜನಿಕವಾಗಿ ಓಡಾಡುವಂಥ ಪ್ರದೇಶ, ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ. ರಾಘು 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 ಆಯ್ತಾಯ್ತು, ಬಿಡಿ ಬಿಡಿ ಬಿಡಿ. ರಾಘು ರಾಘು ಬೋರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದ ಪರಿಣಾಮ ಆಗಿರುವಂತಹ ದುರಂತ, 8 ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ. ಇನ್ನು ಯಾರ್ಯಾರು ಗಾಯಾಳುಗಳಿದ್ರೋ ಗಾಯಾಳುಗಳನ್ನು ವಿಚಾರಿಸುವಂಥ ಕೆಲಸ ಮಾಡಿದರು, ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸ ಮಾಡಿದರು ಸಿಎಂ ಆಸ್ಪತ್ರೆಗೆ ಧಾವಿಸಿ. ಬಟ್ ನೋಡಿ, ಅಲ್ಲಿ ಏನು 8 ಜನ ದುರ್ಮರಣವನ್ನು ಹೊಂದಿದ್ದಾರೆ ಅಲ್ವಾ. ಅಂದರೆ ಈ ರೀತಿಯಾಗಿ ಸಿಚುವೇಶನ್ ಆಗುತ್ತೆ ಅಂತ ಯಾರಿಗೂ ಸಹಿತ ಊಹಿಸಿರೋದಿಲ್ಲ, ಯಾರಿಗೂ ಸಹಿತ ಗೊತ್ತಿರೋದಿಲ್ಲ. ಬಟ್ ಸಡನ್ ಆಗಿ ದೊಡ್ಡ ಪ್ರಮಾಣದ ಗಾಳಿ ಬೀಸಿರುವುದರಿಂದ ಬೋರಿಂಗ್ ಆಸ್ಪತ್ರೆ ದುರಂತದಲ್ಲಿ ಸಾವನ್ನಪ್ಪಿದ್ದು ಯಾರು? ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ದುರ್ಮರಣ, 2 ಪುರುಷರು 5 ಮಹಿಳೆಯರು ಸಾವು. ಜಬೀನ್ ತಾಜ್, ಸಾಜೀದ್, ಪ್ರೀತಿ ಸೇರಿ ಹಲವರು ಸಾವು. ಮೃತರೆಲ್ಲ ಬೀದಿ ಬದಿಯ ವ್ಯಾಪಾರಿಗಳು, ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರು. ಮಳೆಯಂತ ರಸ್ತೆ ಬದಿ ರಕ್ಷಣೆ ಪಡೆದಿದ್ದ ದಾರಿ ಹೋಕರು. ಹಳೆಯ ಗೋಡೆಗೆ ದೊಡ್ಡ ಟಾರ್ಪಲ್ ಹಾಕಿ ವ್ಯಾಪಾರ ಮಾಡ್ತಿದ್ರು. ದಿಢೀರ್ ಮಳೆ ಕಾರಣ ಟಾರ್ಪಲ್ ಅಡಿ ನಿಂತ ಜನ. ಈ ವೇಳೆ ಬಿರುಗಾಳಿ ಬೀಸಿ ಕುಸಿದ ಗೋಡೆ. ಬೋರಿಂಗ್ ಆಸ್ಪತ್ರೆಯ ದುರಂತದಲ್ಲಿ ಸಾವನ್ನಪ್ಪಿದ್ದು 5 ಜನ ಮಹಿಳೆಯರು, 2 ಪುರುಷರು.
ಒಟ್ಟಾರೆಯಾಗಿ 7 ಜನ, ಪ್ರೀತಿ, ಜಬಿಂತಾ, ಸಾಜಿದ್ ಸೇರಿ ಹಲವರು. ಬಟ್ ಇವರೆಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರು. ಟಾರ್ಪಲ್ ಹಾಕೊಂಡು, ಹಳೆಯ ಗೋಡೆಗೆ ಟಾರ್ಪಲ್ ಹಾಕೊಂಡು ತಳ್ಳು ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಮಳೆ ಬರ್ತಿದೆ ಅಂತ ಟಾರ್ಪಲ್ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡಂತ ಸಂದರ್ಭದಲ್ಲಿ ಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ. ಹೊಟ್ಟೆಪಾಡಿಗೆ ಅಂತ ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಮಳೆ ಬಂದಿದೆ ಅಂತ ಸೂರಿಗಾಗಿ ಗೋಡೆಯ ಪಕ್ಕ ಹೋಗಿ ನಿಂತ್ಕೊಂಡಿದ್ದಾರೆ ಆಶ್ರಯಕ್ಕಾಗಿ. ಬಟ್ ಅಲ್ಲಿ ಆಗಿರುವಂಥದ್ದು ದುರಂತ. ಎಲ್ಲರೂ ಸಹಿತ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು. ಅದರಲ್ಲಿ 3, 2 ಪುರುಷರು, 5 ಮಹಿಳೆಯರು ಅಂತ ಗೊತ್ತಾಗ್ತಿದೆ. ಈಗ ಕಾರ್ಯಾಚರಣೆ ನಡೆಸಿದ ಬಳಿಕ ಬಾಡಿಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಸಿಬ್ಬಂದಿಗಳು. ದಿಢೀರಂತ ಆದಂಥ ಈ ಒಂದು ದುರ್ಘಟನೆಯಿಂದ 7 ಜನ ದುರ್ಮರಣ ಹೊಂದಿದ್ದಾರೆ. ಯಾರ್ಯಾರಿದ್ರು ಅಂದರೆ ಬಾಡಿಗಳನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ, ಯಾರ್ಯಾರು ಎಂತ ಅಂತ. ಐಡೆಂಟಿಫೈ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಗೊತ್ತಾಗಿರುವಂಥದ್ದು ಅದರಲ್ಲಿ 5 ಮಹಿಳೆಯರಿದ್ದಾರೆ, 2 ಪುರುಷರಿದ್ದಾರೆ ಅನ್ನುವಂಥದ್ದು. ಇವರೆಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ದವರು. ಈ ತಳ್ಳು ಗಾಡಿಯಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡಿರ್ತಾರಲ್ಲ ಅಂಥವ್ರು. ಟಾರ್ಪಲ್ ಹಾಕೊಂಡು, ಬಿಸಿಲು ಅಂತ ಟಾರ್ಪಲ್ ಹಾಕೊಂಡು ಅಲ್ಲಿ ವ್ಯಾಪಾರಕ್ಕೆ ಮಾಡ್ತಾ ಇರ್ತಾರೆ.